तेने विघ्नः प्रणत्यन्ते सिद्धिञ्चितनोरतः पृथ्वीमण्डलमध्यस्थाः पूर्णबोधानुबोधानः वैष्णवा विष्णुहृदयस्तान् नमस्ते गुरुन्नमः। ಶ್ರೀಮದ್ಭಾಗವತೆ ಅಧಿಗತ ಪ್ರಾರಂಭೆ ಕಿಂಚಿತ್ ಪೂರ್ವಭಾನುವದಃ. ನಿನ್ನೆ ದಿನ ಔಪಚಾರಿಕವಾಗಿ ಕೆಲವು ವಿಚಾರವನ್ನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಅದನ್ನು ಇನ್ನೊಮ್ಮೆ ಜ್ಞಾಪಿಸಿದ ಈ ಭಾಗವತದ ಮಂಗಳ ಏನು ಅಂತಂದ್ರೆ, ಈ 11 ಸ್ಕಂದದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಆ ಹೇಳಿರೋದನ್ನ ಒಂದು ಚೂರಾದ್ರೂ ಅದನ್ನಾಗಲೇ ನಾನು ಮೊನ್ನೆ ದಿನ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಕೂಡ ಈ ಮಂಗಳದ ದಿವಸ ಅದನ್ನೊಂಚೂರು ಹೇಳಿ ಅದನ್ನು ಸಮಾಪ್ತಿ ಮಾಡಬೇಕು ಅಂತ ನಿಯಮ ಇರೋದು. ನಿನ್ನೆ ದಿವಸ ನಾವು ಕೆಲವು ತಾಂತ್ರಿಕ ದೋಷದಿಂದ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ವು. ಹೀಗಾಗಿ ಬಸ್ಸಲ್ಲೇ ಅದನ್ನು ಹೇಳಿ ನಾವು ಮುಗಿಸುವಂಥ ಸ್ಥಿತಿ ಬಂತು. ಅದಕ್ಕೆ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲವರು ಅದನ್ನು ಮತ್ತೆ ಸರಿಯಾಗಿ ಕೇಳಲಿಲ್ಲ ಅಂದರು. ಹೀಗಾಗಿ ಅದನ್ನು ನಿನ್ನೆ ದಿವಸ ಹೇಳಿದ ವಿಚಾರವನ್ನೇ ಮತ್ತೆ ಇನ್ನೊಮ್ಮೆ ಹೇಳಿ ಗ್ರಂಥವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಶುಕಾಚಾರ್ಯರು ಸೂತರು ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಹೇ ಸ್ವಾಮಿ, ನಮ್ಮನ್ನೆಲ್ಲ ವೇದ ಪ್ರತಿಪಾದ್ಯವಾದ ಧರ್ಮಗಳನ್ನು ನಮಗೆ ತಿಳಿಸಿಕೊಟ್ಟು, ಅದರಲ್ಲೂ ವಿಶೇಷ ಭಾಗವತದಲ್ಲಿ ಮುಖ್ಯ ಪ್ರತಿಪಾದ್ಯನಾದ ನಾರಾಯಣ, ಅವನ ವಿಚಾರವನ್ನು ಈ 12 ಸ್ಕಂದದಲ್ಲಿ ನಮಗೆ ತಿಳಿಸಿಕೊಟ್ರಿ. ನಿಮಗೆ ಅನಂತ ನಮಸ್ಕಾರಗಳು ಅಂತ ಸೂತರು ಶೌನಕಾದಿಗಳಿಗೆ ಹೇಳಿದರೆ, ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿದರು. ಇವರು 4 ಜನರು ಬ್ರಹ್ಮ ವಾಯುದೇವರ ದ್ವಾರ ಭಗವಂತ ನಾರಾಯಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದನ್ನ ಗ್ರಂಥವನ್ನು ಮುಗಿಸುವ ಭಾಗವತ ಹೇಳ್ತಾ ಇದೆ. ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತನ ವೃತ್ತಾಂತ, ಭಾಗವತನ ರಚನೆ ಮಾಡಬೇಕು ಅಂತ ನಾರದರು ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡಿದರು. ವಿಪ್ರನ ಶಾಪ, ರಾಜನ ಪ್ರಾಯೋಪವೇಶ, ಶುಕಾಚಾರ್ಯರಿಗೂ ಪರೀಕ್ಷಿತ ರಾಜರಿಗೂ ನಡೆದ ಸಂವಾದ, ಅದನ್ನು ನಾವು ನಿರೂಪಣೆ ಮಾಡಿದ್ದೀವಿ. ದ್ವಿತೀಯ ಸ್ಕಂದದಲ್ಲಿ ಅಂದರೆ ಏನು ಈ 18 ಪುರಾಣಗಳಲ್ಲಿ ಏನು ಹೇಳ್ತಾ ಇದೆ ಅಂತಂದ್ರೆ, ದಿಸ್ ಇಸ್ ಅನ್ ಎಕ್ಸ್ಟ್ರಾಕ್ಷನ್ ಫ್ರಮ್ ಆಲ್ ಎಪಿಕ್ಸ್. ನಮ್ಮ ಈ ತತ್ವಜ್ಞಾನದಲ್ಲಿ, ಭಾರತದ ತತ್ವಜ್ಞಾನದಲ್ಲಿ ಯಾವ್ದ್ಯಾವ್ದು ಸರ್ವಶ್ರೇಷ್ಠ ಗ್ರಂಥಗಳು ಅಂತ ಹೇಳ್ತಾ ಇದ್ದೀವಿ, ಆ ಎಲ್ಲ ಗ್ರಂಥಗಳ ವೇದ, ಉಪನಿಷತ್, 16 ಪುರಾಣಗಳು, ರಾಮಾಯಣ, ಭಾಗವತ, ಭಾರತ, ಇದರ ಎಲ್ಲದರ ಒಂದೊಂದು ಸಾಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕನ್ಸೈಸ್ ಮಾಡಿ ಕೊಟ್ಟಿರತಕ್ಕಂಥದ್ದು 18,000 ಶ್ಲೋಕಗಳುಳ್ಳದ್ದು ಶ್ರೀಮದ್ ಭಾಗವತ ಅಂತ ಹೇಳ್ತಾ ಇದ್ದಾರೆ. ದ್ವಿತೀಯ ಸ್ಕಂದದಲ್ಲಿ ಅಖಂಡ ಸ್ಮರಣೆಯಿಂದ ಆಗುವ ಉತ್ಕ್ರಾಂತಿ, ಬ್ರಹ್ಮನಾರ ಸಂವಾದ, ಅನೇಕ ಅವತಾರಗಳ ಕತೆ, ಪ್ರಕೃತಿ ಸೃಷ್ಟಿಯನ್ನು ಹೇಗೆ ಮಾಡಿದ್ದಾನೆ ಅನ್ನುವ ವಿಚಾರವನ್ನು, ಈ ಪ್ರಕೃತಿ ಸೃಷ್ಟಿ ಚಾಂದೋಗ್ಯೋಪನಿಷತ್ತಲ್ಲೂ ಕೂಡ, ಬೃಹದಾರಣ್ಯಕೋಪನಿಷತ್ತಲ್ಲೂ ಕೂಡ ಈ ಪ್ರಕೃತಿ ಸೃಷ್ಟಿಯನ್ನು ಬ್ರಹ್ಮದೇವರು ಹೇಗೆ ಮಾಡ್ತಾರೆ ಅನ್ನುವ ವಿಚಾರವನ್ನು ಪ್ರಸ್ತಾಪನೆ ಮಾಡಿದೆ. ದೀರ್ಘವಾಗಿ ನೋಡಬೇಕು ಅಂತ ಆದರೆ ಬೃಹದಾರಣ್ಯಕೋಪನಿಷತ್ತು, ಅದನ್ನು ಕನ್ನಡ ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ ಗುರುವಂತುಳದಾಸರು. ಅದರ ಓದುವುದರಿಂದಲೂ ಅನೇಕ ವಿಚಾರಗಳು ನಮಗೆ ತಿಳಿಯುತ್ತೆ. ಇನ್ನು ತೃತೀಯ ಸ್ಕಂದದಲ್ಲಿ ವಿದುರನಿಗೂ ಉದ್ದಮನಿಗೂ, ವಿದುರನಿಗೂ ಮೈತ್ರೇಯರಿಗೂ ನಡೆದ ಸಂವಾದಗಳು, ಪ್ರಳಯದ ಆದ ನಂತರ ಸೃಷ್ಟಿ ಸೂಕ್ಷ್ಮ ಕಾಲ ವಿಭಾಗ, ಭಗವಂತ ನಾಭಿಯಿಂದ ಪದ್ಮೋತ್ಪತ್ತಿ, ವರಾಹದೇವರ ವ್ಯಾಪಾರ, ಮತ್ತೆ ನರಸಿಂಹ ಮತ್ತೆ ವರಾಹದೇವರ ಉತ್ಪತ್ತಿ, ಮನುವಿನ ಉತ್ಪತ್ತಿ, ಮತ್ತೆ ಕಪಿಲಾವತಾರ, ದೇವಹೂತಿಗೆ ಕಪಿಲಾವತಾರಿಯಾದ ಭಗವಂತ ಉಪದೇಶ ಮಾಡಿದ್ದು, ಅದನ್ನು ಕೇಳಿ ಧನ್ಯಳಾದಂಥವಳು ನೀರಿನಾಗಿ ಹರಿದು ಬಿಟ್ಲಂತೆ, ಅವಳೇ ಗಂಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಚತುರ್ಸ್ಕಂದದಲ್ಲಿ ದಕ್ಷ ಯಜ್ಞವನ್ನು ಮಾಡ್ಲಿಕ್ಕೆ ಹೋದ. ಇವರಿಗೆ ರುದ್ರದೇವರಿಗೆ ದಾಕ್ಷಾಯಣಿಗೆ ಅಗೌರವವನ್ನು ಸೋಚಿಸಿದ. ರುದ್ರದೇವರಿಗೆ ಕೋಪ ಬಂತು, ಅವರಿಗೆ ಹವಿಸ್ಸನ್ನು ಕೂಡ ಕೊಡಲಿಲ್ಲ. ಅಂದ್ರೇನು, ದಕ್ಷ ಪ್ರಜಾಪತಿಗೆ ಅಹಂಕಾರ ಬಂದಿತ್ತು. ಆ ಅಹಂಕಾರವನ್ನು ದಾಕ್ಷಾಯಿಣಿಯ ಮುಖಾಂತರವಾಗಿ ರುದ್ರದೇವರು ಸಂಹಾರ ಮಾಡಿದ್ರು ಅನ್ನುವ ವಿಚಾರ ಇಲ್ಲಿ ಬಂದಿದೆ. ಮತ್ತು ಇನ್ನು ಧ್ರುವ ಚರಿತ್ರೆ ನಿಮಗೆ ಗೊತ್ತೇ ಇದೆ. ಸುನೀತಿ, ಸುರೂತಿ, ಹೆಸರುಗಳೇ ಚೆನ್ನಾಗಿದೆ. ಸುನೀತಿಯ ಮಗನಾದ್ರಿಂದ ಅವನು ಸಾರ್ವಭೌಮತ್ವವನ್ನು ಪಡೆದ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಪೃಥು ಚಕ್ರವರ್ತಿ, ಪೃಥು ಚಕ್ರವರ್ತಿ ಪೃಥ್ವಿ ಆಯಿತು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದೆ. ಮತ್ತೆ ಪ್ರಾಚೀನ ಬರೆಯರಿಗೂ ನಾರದರಿಗೂ ನಡೆದ ಸಂವಾದ ಹೇಳ್ತಾ ಇದ್ದಾರೆ. ಅಂದರೆ ಅದರಲ್ಲೇ ಭರತನ ಚಕ್ರವರ್ತಿ ಕಥೆ ಕೂಡ ಬರ್ತದೆ. ಪಂಚಮ ಸ್ಕಂದದಲ್ಲಿ ಪ್ರೇಮೃತ, ನಾಭಿ, ವೃಷಭ, ಭರತ ಇವರ ಚರಿತ್ರೆ ಬರ್ತಿದೆ. ಖಗೋಳ ಭೂಗೋಳ ವರ್ಣನೆ, ಪಾತಾಳ ಮತ್ತು ನರಕಗಳ ವರ್ಣನೆ. ದೇಹ ಸಾಧನೆ ಮಾಡಿಕೊಂಡು ಹೇಗೆ ಸ್ವರ್ಗಾದಿ ಮೋಕ್ಷಾದಿಗಳನ್ನು ಪಡಿತೀವೋ ಅದೇ ರೀತಿ ಅಧಮಾದ ಅಧಿಕಾರಿಗಳು ಕೂಡ ಒಂದೊಂದು ಲೋಕವನ್ನು ಪಡಿತಾರೆ.
ಆ ಲೋಕ ಯಾವುದೋ ಅಂದರೆ ನರಕ ಅಂತ ಹೇಳ್ತಾ ಇದ್ದಾರೆ. ನರಕದಲ್ಲೂ ಕೂಡ 7 ವಿಧವಾದ ನರಕಗಳಿದೆ ಅಂತ ಹೇಳ್ತಾ ಇದ್ದಾರೆ. 6ನೇ ಸ್ಕಂದದಲ್ಲಿ ಪ್ರಚೇತಸರು ದಕ್ಷ ಮತ್ತು ಅವನ ಕನ್ಯೆಯಿಂದ ವೇದದಾನವಾದಿಗಳ ಸೃಷ್ಟಿ ಮತ್ತು ವೃತ್ರಾಸುರನ ವೃತ್ರಾಸುರ ವಧೆ ಮಾಡಲೇಬೇಕಾದ ಸ್ಥಿತಿಯೇ ಬಂತು. ಮಹಾಜ್ಞಾನಿ, ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡಿದ್ದ. ಆದರೆ ಅವನೆಲ್ಲ ಅಹಂ ಇತ್ತು, ಜೀವದ್ವಯಾವೇಶವಿತ್ತು ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. 7ನೇ ಸ್ಕಂದದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ, ದಿತಿಪುತ್ರರ ವೃತ್ತ ಅಂತ, ಪ್ರಹ್ಲಾದರ ಚರಿತ್ರೆ, ವರ್ಣಾಶ್ರಮ ಧರ್ಮಗಳನ್ನು ವಿವರಣೆ. ಪ್ರಹ್ಲಾದ ಚರಿತ್ರೆ, ಪ್ರಹ್ಲಾದ ಸ್ಮರಣೆ ಮಾಡಿದ, ನಾರದ ಬಂದ, ಇದು ನರಸಿಂಹದೇವರು ಬಂದರು, ನಾರದರ ಉಪದೇಶ ಸಾರ್ಥಕ್ಯವಾಯಿತು. ಅಷ್ಟಕ್ಕೆ ನಿಂತು ಹೋಗಲಿಲ್ಲ, ಅದು ಧರ್ಮೋಪದೇಶವನ್ನು ಮಾಡಿದ್ರು. ಹೇಗಿರಬೇಕು ಮನುಷ್ಯ ಅನ್ನುವ ವಿಚಾರವನ್ನು ಎಲ್ಲ ಸ್ತರದ ಮಾನವರಿಗೂ ಉಪದೇಶ ಮಾಡಿದ್ರು. ಅದು ಬಹಳ ಮುಖ್ಯವಾದದ್ದು ಸಪ್ತಮ ಸ್ಕಂದ ಭಾಗವತದಲ್ಲಿ. ಅದಕ್ಕೋಸ್ಕರವಾಗಿ ಪ್ರಹ್ಲಾದ ಚರಿತ್ರೆ ಸಪ್ತಮ ಸ್ಕಂದ ಅಂತಲೇ ಹೇಳ್ತಾ ಇದ್ದೀವಿ. 7 ಸಪ್ತಮ ಸ್ಕಂದ. ಊರ್ಧ್ವಲೋಕವಾಗಿ ಚಿಂತನೆ ಮಾಡಿ ಪ್ರಹ್ಲಾದರ ಅಂತರ್ಯಾಮಿ ಭಗವಂತನ ಚಿಂತನೆ ಮಾಡಿದ್ರೆ ಊರ್ಧ್ವಲೋಕವನ್ನು ಹೋಗ್ತೀವಿ. ಅದೇ ವಿಸ್ಮರಣೆಯಿಂದ ನಾವು ಕಾಲ ಕಳೀತು ಅಂತಾದರೆ ಅದೋ ಲೋಕಕ್ಕೆ ಹೋಗ್ತೀವಿ. ಅದು 7, ಮೇಲೆ 7 ಕೆಳಗಡೆ 7. ಅದಕ್ಕೆ ಸಪ್ತಮ ಸ್ಕಂದ ಅಂತ ಇಟ್ಬಿಟ್ರು. ಅದಕ್ಕೆ 8ನೇ ಸ್ಕಂದದಲ್ಲಿ ಮನ್ವಂತರಗಳ ಕಥೆಗಳನ್ನು ಹೇಳ್ತಾ ಇದ್ದೆ. ಮನುಗಳು ಹೇಗೆ ಅವತಾರ ಮಾಡಿದ್ರು. ಮನುಗಳು ಬೇರೆ ಯಾರು ವ್ಯಕ್ತಿಗಳಲ್ಲ, ಸಾಮಾನ್ಯ ನಮ್ಮ ನಿಮ್ಮಂಥ ವ್ಯಕ್ತಿಗಳಲ್ಲ. ಸಾಕ್ಷಾತ್ ಭಗವಂತನೇ ಮನು ಆಗಿ ಅವತಾರ ಮಾಡಿ ಮಾನವ ಕುಲ ಜನ್ಮ, ಮಾನವ ಜನ್ಮ ಹೇಗೆ ಹೊರಬರಬೇಕು, ಅದಕ್ಕೆ ವರ್ಣ ಭೇದಗಳನ್ನು ಮಾಡಿಕೊಂಡು ವರ್ಣಭೇದದಿಂದ 4 ಜನರನ್ನು ಸೃಷ್ಟಿ ಮಾಡಿದ ಅನ್ನೋ ವಿಚಾರವನ್ನು ಈ ಮನು ಚರಿತ್ರೆ ನಮಗೆ ತಿಳಿಸ್ತಾ ಇದೆ. ಅದರಲ್ಲೇ ಗಜೇಂದ್ರ ಮೋಕ್ಷ ಎಲ್ಲರಿಗೂ ಗೊತ್ತೇ ಇದೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸ್ಮರಣೆ ಮಾತ್ರದಿ ಭಗವಂತ ಬಂದು ಉದ್ಧಾರ ಮಾಡಿದ್ದಾನೆ. ನಮ್ಮಲ್ಲೂ ಕೋಷ್ಟ ಅಷ್ಟೇ, ಅಷ್ಟಮದಗಳು ನಮ್ಮಲ್ಲಿ ಸೇರಿಕೊಂಡು ನಾವು ಭಗವಂತನ ವಿಸ್ಮರಣೆಯಿಂದನೇ ನಾವು ಕಾಲ ಕಳೀತಾ ಇದ್ದೀವಿ. ಆದರೆ ಒಂದು ಸಾರಿ ಎಲ್ಲವನ್ನು ಮರೆತು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನಾವು ಸ್ಮರಣೆ ಮಾಡಿಬಿಟ್ರೆ ಅವತ್ತು ಗಜೇಂದ್ರ ಹೇಗೆ ಆನೆಯನ್ನು ರಕ್ಷಣೆ ಮಾಡಲಿಕ್ಕೆ ಬಂದನೋ ಅದೇ ರೀತಿ ನಮ್ಮ ಕಡೆಯೂ ಕೂಡ ಅವನು ಧಾವಿಸ್ತಾನೆ ಅನ್ನೋ ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ಸಮುದ್ರ ಮಥನ, ನಮ್ಮ ಈ ದೇಹವೆಂಬ ಸಮುದ್ರವನ್ನು ಮಥನ ಮಾಡಬೇಕು ಅಂತಂದರು. ನಿಜವಾದ ಸಮುದ್ರವನ್ನು ಮಥನ ಮಾಡಿದ್ದಕ್ಕೆ ಏನಾಯಿತು, ಅನೇಕ ಹಾಲ ವಿಷ, ಅದು 12-13 ಐಟಮ್ಗಳು ಬಂತು. ಕೊನೆಗೆ ಅಮೃತ ಬಂತು. ಆ ಅಮೃತವನ್ನು ಭಗವಂತ ರಮಾದೇವಿ ಏನು ಮಾಡಿದ್ಲು, ಅದನ್ನು ಗಂಡನಿಗೆ ಕೊಟ್ಬಿಟ್ಲು. ಏನಾದರೂ ಮಾಡ್ಕೊಂಡು ನನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆಂತಂದ್ರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ರಮಾದೇವಿಗೆ ಆ ಸ್ವತಂತ್ರ ಕರ್ತೃತ್ವ ಅನ್ನೋದು ಚೆನ್ನಾಗಿ ಅರ್ಥ ಆಗ್ತಿದೆ. ಅದನ್ನು ಸ್ವೀಕಾರ ಮಾಡಿದ ಭಗವಂತ ಅವರಿಬ್ಬರಿಗೂ ದೇವಾನುದೇವತೆಗಳು ಜಗಳ ಆಡ್ತಾ ಇದ್ರು. ಅವರಿಂದ ಕಸ್ಕೊಂಡು ಅವರಿಬ್ಬರಿಗೂ ಕೊಡ್ತೀನಿ ಅಂತೇಳಿ ದೇವತೆಗಳಿಗೆ ಉಣ್ಣಿಸಿದ ರಾಕ್ಷಸರನ್ನ ಬಲಿಹರಣ ಮಾಡಿದ. ಅರ್ಥಾತ್ ಸಾತ್ವಿಕರಾಗೇ ಇರಬೇಕು ಅನ್ನೋದು ಭಗವಂತನ ಸಂಕಲ್ಪ, ದುಷ್ಟರಾಗೇ ಇರಬೇಕು ಅನ್ನೋದು ಭಗವಂತ ಸಂಕಲ್ಪ. ದುಷ್ಟರನ್ನ ಸಾತ್ವಿಕರನ್ನಾಗಿ ಮಾಡಲ್ಲ. ಸಾತ್ವಿಕರು ಬೇಕಾದ್ರೆ ದುಷ್ಟರಾಗ್ಬೋದು, ಅದು ಬೇರೆ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಸ್ವಭಾವೋ ಜೀವೇವಚ ಅಂತಾರೆ. ಅವರವರ ಯೋಗ್ಯತೆ ಅವರವರ ಸ್ವಭಾವಕ್ಕೆ ತಕ್ಕಾಗಿ ಜೀವ ಲಕ್ಷಣಗಳು ಉಂಟು ಅಂತ ಹೇಳ್ತಾ ಇದ್ದಾರೆ. 9ನೇ ಸ್ಕಂದದಲ್ಲಿ ಸೂರ್ಯವಂಶ ಹೇಳ್ತಾ ಇದ್ದಾರೆ, ಚಂದ್ರವಂಶ ಹೇಳ್ತಾ ಇದ್ದಾರೆ. ಸೂರ್ಯವಂಶದಲ್ಲಿ ರಾಮಚಂದ್ರ ದೇವರ ಅವತಾರ, ಚಂದ್ರವಂಶದಲ್ಲಿ ಕೃಷ್ಣಾವತಾರವನ್ನು ಹೇಳ್ತಾ ಇದ್ದಾರೆ. ಯದುರಾಜನ ವಂಶವನ್ನು ನಮಗೆ ಭಾಗವತ ತಿಳಿಸ್ಕೊಡ್ತಾ ಇದೆ. ಸೂರ್ಯವಂಶದಿಂದ ರಾಮದೇವರ ಕಥೆ ಎಲ್ಲರಿಗೂ ಗೊತ್ತೇ ಇದೆ ನಿಮಗೆ. ಚಂದ್ರವಂಶದಲ್ಲಿ ಕೃಷ್ಣಾವತಾರ, ಅದಕ್ಕೋಸ್ಕರವಾಗಿ ದಶಮಸ್ಕಂದ ಭಾಗವತ ಅಂತಲೇ ಆಗೋಯಿತು. ಅದನ್ನು 10ನೇ ಸ್ಕಂದ. ದಶ ಅಂದರೆ 10, ಪರಿಪೂರ್ಣ ಅಂತ. ದಶ ಅಂದರೆ ಏನು ಪರಿಪೂರ್ಣ? ಕೃಷ್ಣ ಪರಿಪೂರ್ಣ ಅಂತ. ಕೃಷ್ಣನನ್ನು ಯಾರು ಆರಾಧನೆ ಮಾಡ್ತಾರೆ ಅವರು ಪರಿಪೂರ್ಣವಾಗಿಯೇ ಇರ್ತಾರೆ ಅನ್ನೋ ಅಭಿಪ್ರಾಯ. ಮತ್ತೆ ನಮ್ಮ ಮನಸ್ಸನ್ನು ಅವನ ಪಾದಾರವಿಂದದಲ್ಲಿ ಸಂಬಂಧ ಇಟ್ಕೊಳ್ಳುವಂತೆ ನಾವು ಅವನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕು. ಹೀಗಾಗಿ ಈ ಕೃಷ್ಣಾವತಾರದಲ್ಲಿ ವಿಶೇಷ ಅಂತಂದರೆ ಯಾವ 24 ಅವತಾರಗಳಲ್ಲಿ ಕೇಶವಾದಿ ಶತನಿಮಿಷದ ರೂಪಗಳು ಅಂತ ಹೇಳ್ತಾ ಇದ್ದೀವಿ. ಕೇಶವಾದಿ ಶತನಿಮಿಷದ ರೂಪಗಳಲ್ಲಿ ಯಾವ ಅವತಾರದಲ್ಲೂ ಕೂಡ ಬಾಲ್ಯದಿಂದ ಅವತಾರ ಮಾಡಿದ್ದು ಇಲ್ಲವೇ ಇಲ್ಲ. ತಾಯಿಯ ಗರ್ಭದಿಂದ ತಗೊಂಡು ಅವತಾರ ಸಮಾಪ್ತಿ ಮಾಡುವ ತನಕ ಬಂದಂಥ ವ್ಯಾಪಾರ, ಬಂದಂಥ ಅವತಾರ ವಿಚಾರಗಳು ಬಹುತೇಕ ಯಾವುದೂ ಇಲ್ಲ. ಹಾಗೆ ಯಾವುದಾರಿದ್ರೆ ಅಂದರೆ ಕೃಷ್ಣ ಒಂದೇ, ಕೃಷ್ಣಾವತಾರ ಒಂದೇ. ಅದು ಬಿಟ್ಟರೆ
ರಾಮ ಅವತಾರದ್ದು ಒಂದು ಸ್ವಲ್ಪ ಗೊತ್ತಾಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಅವತಾರಗಳು ಕೂಡ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಏನೂ ನಮಗೆ ತಿಳಿಸ್ಕೊಡ್ತಾ ಇಲ್ಲ. ಸೊ ನೀನು ಕೃಷ್ಣಾವತಾರದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ, ಬಾಲಲೀಲೆ ಅವತಾರ ಮಾಡ್ದ, ಅನೇಕ ದುಷ್ಟರನ್ನು ಸಂಹಾರ ಮಾಡ್ದ, ಕಂಸನ ವಧೆಯನ್ನು ಮಾಡ್ದ, ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡ, 16,100 ಜನ ಗೋಪಿಕಾಸ್ತ್ರೀಯರು ಮದುವೆ ಮಾಡಿಕೊಂಡ, ಮತ್ತು ಪ್ರತಿಯೊಬ್ಬರಿಗೂ 11 ಮಕ್ಕಳುಗಳನ್ನು ಕೊಟ್ಟ, ಪುತ್ರೋತ್ಪತ್ತಿ ಆಯಿತು, ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದ, ಅರ್ಜುನನಿಗೆ ಅರ್ಜುನನನ್ನು ಉದ್ಧಾರ ಮಾಡಿದ, ಪಾಂಡವರನ್ನು ಉದ್ಧಾರ ಮಾಡಿದ, ಕುಚೇಲನನ್ನು ಉದ್ಧಾರ ಮಾಡಿದ, ಇನ್ನೇನು ಬೇಕು. ಇದೇ ರೀತಿ ಮತ್ತೆ 11ನೇ ಸ್ಕಂದದಲ್ಲಿ ಯಾದವಕುಲ ಸಂಹಾರ, ಉದ್ದವನಿಗೆ ಉಪದೇಶ ಮಾಡಿದ, ಕೃಷ್ಣ ಪರಂಧಾಮಕ್ಕೆ ತೆರಳಿದ ವೃತ್ತಾಂತ 11ನೇ ಸ್ಕಂದದಲ್ಲಿ ಬಿತ್ತರವಾಗಿದೆ. 12ನೇ ಸ್ಕಂದದಲ್ಲಿ ಕಲಿಯುಗದಲ್ಲಿ ಯುಗದ ಆಚರಣೆಗೆ ತಕ್ಕ ಹಾಗೆ ಹೇಗೆ ವ್ಯಾಪಾರ ನಡೆಯುತ್ತೆ, ಕಲಿಯುಗದ ವರ್ಣನೆ ಏನು ಮಾಡ್ತಾ ಇದ್ದಾರೆ, ಪರೀಕ್ಷಿತ್ ರಾಜರ ನಿರ್ಯಾಣ, ಮಾರ್ಕಂಡೇಯರ ಚರಿತ್ರೆ, ಚೈತ್ರ ಮಾಸಾದಿಗಳು ಸೂರ್ಯಗಳ ವ್ಯಾಪಾರ, 12 ಸೂರ್ಯರು ಹೇಗೆ ಆಯಾ ಮಾಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾಗವತ ಅಲ್ಲಿಗೆ ಅದು ಸಮಾಪ್ತಿಯಾಗ್ತದೆ 12ನೇ ಸ್ಕಂದಕ್ಕೆ. ಹೀಗೆ ಭಾಗವತ ಭಗವಂತನ ಲೀಲೆ ವೃತ್ತಾಂತಗಳನ್ನು ಒಳಗೊಂಡಿರೋದಲ್ಲದೆ ಹರಿಸ್ಮರಣ ಸಕಲ ಪಾಪ ಪರಿಹಾರ ಅಂತ ತಿಳಿಸ್ಕೊಡ್ತಾ ಇದ್ದೆ. ಹರಿ ಮಹಿಮೆಗಳನ್ನು ತಿಳಿಸಿಕೊಡುವ ಸತ್ಯ ಕಥೆ ಯಾವುದು ಅಂದರೆ ಶ್ರೀಮದ್ ಭಾಗವತ. ಅದಕ್ಕೋಸ್ಕರವಾಗಿ ಭಾಗವತವನ್ನು ನಾವು ಪುರಾಣ ರಾಜ ಅಂತ ಕರಿತಾ ಇದ್ದೀವಿ. ಆದರೆ ನೀವು ಯಾವುದೇ ಭಗವಂತನ ಚರಿತ್ರೆಗಳನ್ನು ತಿಳ್ಕೊಳ್ಬೇಕು ಅನ್ನೋ ಉತ್ಸುಕತೆ ಇತ್ತು ಅಂತಾದರೆ ಭಕ್ತಿ ಬೇಕೇ ಬೇಕು. ಭಕ್ತಿ ರಾಹಿತ್ಯ ಜ್ಞಾನ ನಮಗೆ ಅಧೋಗತಿಗೆ ಹೋಗ್ತೀವಿ. ಭಕ್ತಿ ಸಹಿತ ಜ್ಞಾನ ನಮ್ಮನ್ನು ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಷ್ಟೇ. ಆದ್ದರಿಂದ ನಾವೆಲ್ಲರೂ ಕೂಡ ಕೃಷ್ಣ ಭಕ್ತರಾಗಬೇಕು, ಪರಮ ಭಾಗ್ಯಶಾಲಿಗಳಾಗಬೇಕು ಅಂತಾದರೆ ಭಾಗವತವನ್ನು ನಮ್ಮ ಕೈಯಿಂದ ಮುಟ್ಟಬೇಕು, ಭಾಗವತವನ್ನು ನಮ್ಮ ಸ್ಮರಣೆ ಮಾಡಬೇಕು, ಭಾಗವತದಲ್ಲಿ ಬರುವ ಕಥೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಹೀಗೆ ಯಾಕಾಯಿತು, ಹೀಗೆ ಯಾಕೆ ಆಗಲಿಲ್ಲ, ಹೀಗೆ ಯಾಕಾಯಿತು ಅನ್ನೋ ವಿಚಾರವನ್ನು ನಾವು ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ಮತ್ತೆ ಎಲ್ಲಿ ಫಲ ಎಲ್ಲಕ್ಕೂ ಇದ್ದೇ ಇದೆ ಬಿಡಿ, ಫಲದ ಬಗ್ಗೆ ಏನು ಅಷ್ಟೊಂದು ಯೋಚನೆ ಮಾಡೋದು ಬೇಕಾಗಿಲ್ಲ. ಆದರೆ ಹೇಳುವವರು ಕೇಳುವವರು ಪರಿಶುದ್ಧರಾಗಿರಬೇಕು ಅಂತ ಭಾಗವತ ಹೇಳ್ತಾ ಇದೆ. ಈ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇತ್ತು ಅಂತಾದರೆ ನಿಜವಾಗ್ಲೂ ನಾವು ಹೇಳಿದ್ದು ಸಾರ್ಥಕ್ಯ ಅಂತ ಆಗತ್ತೆ. ಇದರಲ್ಲಿ ಏನೇ ಏರುಪೇರು ಇದ್ರೂ ಇಟ್ ಡಸ್ ನಾಟ್ ಮೀನ್ ಐ ಆಮ್ ನಾಟ್ ಪರ್ಫೆಕ್ಟ್. ತುಂಬ ಪರ್ಫೆಕ್ಷನ್ ಇದೆ ನಾನು ಹೇಳಿದ್ದೀನಿ ಅಂತ ನಾನು ಖಂಡಿತ ಹೇಳಲ್ಲ. ಮನೋಶುದ್ಧಿ ಚರಿತಾನುವಾದ ಅಷ್ಟೆ. ನನ್ನ ಮನಸ್ಸು ನನ್ನ ಹೃದಯ ಶುದ್ಧಿ ಆಗಬೇಕಾಗಿದೆ. ನಮ್ಮ ಗುರುಗಳು ನನಗೆ ಎಷ್ಟು ತಿಳಿಸಿಕ್ಕೆ ಪ್ರೇರಣೆ ಮಾಡಿದ್ದಾರೋ, ನಮ್ಮ ತಂದೆಯವರು ನಮಗೇನು ತಿಳಿಸಿಕೊಟ್ಟಿದ್ದಾರೋ ಅದನ್ನಷ್ಟೇ ನಾವು ಹೇಳಲಿಕ್ಕಾಯ್ತು ಹೊತ್ತು ಇನ್ನು ನಿಮಗೆ ಏನೇನೇನೇನೇನೇನು ಬೇಕು ಅದನ್ನು ಹೇಳುವ ನಮಗೆ ಅದನ್ನು ಹೇಳಿ ತಿಳಿಸುವ ಸಾಮರ್ಥ್ಯ ನಮಗಿಲ್ಲ. ಯಾಕೆಂದರೆ ನಾವೇನು ಅಪರೋಕ್ಷ ಜ್ಞಾನಿಗಳಂತೂ ಅಲ್ಲವೇ ಅಲ್ಲ. ಪುಸ್ತಕದಲ್ಲೇನಿದೆ ಅದನ್ನು ಕಕ್ಕಿದ್ದೀವಿ ಅಷ್ಟೇ. ಪುಸ್ತಕದಲ್ಲಿ ಇರೋದನ್ನು ಓದ್ಕೊಂಡಾಗ ನಮಗೆಷ್ಟು ಅರ್ಥ ಆಯಿತು ಅದನ್ನು ನಾವು ಹೇಳಿದ್ದೀವಿ ಅಷ್ಟೇ. ಇದರಿಂದ ಎಕ್ಸ್ಟ್ರಾರ್ಡಿನರಿ ನಮಗೂ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಅವರಂಗೆ ಹೇಳಿದ್ರು ನೋ ಕ್ವಶನ್ ಆಫ್ ಕಂಪೇರಿಸನ್. ಕಂಪೇರ್ ಮಾಡಿ ತಿಳ್ಕೊಳ್ಳುವ ಹೇಳುವ ಸಾಮರ್ಥ್ಯ ನನಗೆ ಖಂಡಿತ ಇಲ್ಲ. ಹೀಗಾಗಿ ಭಾಗವತ ಅಧಿಕವಾದಂಥ ಮಹಿಮೆ ಉಳ್ಳಂಥ ಗ್ರಂಥ. ಅದರ ಫಲವೂ ಕೂಡ ಅತ್ಯಧಿಕ ಅಂತ ಹೇಳೋದು ಬೇಕಾಗೇ ಇಲ್ಲ. ಭಾಗವತ ಪುರಾಣವನ್ನು ವ್ಯಾಖ್ಯಾನ ಮಾಡಿ ವಿಸ್ತೃತ ವ್ಯಾಸಪುತ್ರರಿಗೆ ಅನಂತ ನಮಸ್ಕಾರಗಳು. ಜನನಾದಿ ದೋಷರಹಿತನಾದ ಸೃಷ್ಟಿಯಾದಿ ಸ್ವರೂಪ ಶಕ್ತಿ ಮೊದಲಾದ ಗುಣಗಳಿಂದ ಪೂರ್ಣನಾದ ಭಗವಂತನನ್ನು ನಾವು ಸದಾ ಕಾಲದಲ್ಲಿ ಸ್ಮರಣೆ ಮಾಡಬೇಕು ಅಂತ ಭಾಗವತದ ಸಂದೇಶ. ಸೃಷ್ಟಿಯಾದಿ ಅಷ್ಟಕರ್ತೃತ್ವ, ಸೃಷ್ಟಿ ಸ್ಥಿತಿ ಲೀಲಾ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇತ್ಯಾದಿಗಳೆಲ್ಲವನ್ನು ಕೂಡ ಭಗವಂತ ತಾನೇ ಇಂಡಿಪೆಂಡೆಂಟ್ ಆಗಿ ನಡೆಸ್ತಾ ಇದ್ದಾನಷ್ಟೇ ಹೊರತು ಇದರಲ್ಲಿ ಯಾರು ಮೂಗು ತೋರಿಸೋ ಹಾಗಿಲ್ಲ. ಏಕೆ ಅವನ ಜ್ಞಾನ ಸ್ವರೂಪ ಆಗಿದ್ದಾನೆ, ತ್ರಿಕಾಲ ಜ್ಞಾನಿಯಾಗಿದ್ದಾನೆ, ದೇವೋತ್ತಮನಾಗಿದ್ದಾನೆ, ಅನಾದಿಯಾಗಿದ್ದಾನೆ, ದೇವಾದಿದೇವನಾಗಿದ್ದಾನೆ. ಇಂತಹ ಭಗವಂತನನ್ನು ಸ್ಮರಣೆ ಮಾಡಬೇಕು ಅನ್ನೋದೇ 11ನೇ ಸ್ಕಂದದ ವಿಚಾರಧಾರೆ ಅಂತ ಹೇಳ್ತಾ ಕೊನೆಗೆ 12ನೇ ಅಧ್ಯಾಯಕ್ಕೆ ನಾವು ಬಂದ್ಬಿಟ್ವಿ. ಬ್ರಹ್ಮ ರುದ್ರಾದಿ ದೇವಗಳಿಂದ ಸ್ತುತ್ಯನಾದಂಥ ಭಗವಂತ ಸಾಮಗಾನದಿಂದ ಅವನನ್ನು ಸ್ತುತಿ ಮಾಡಬಹುದು ಅನ್ನೋದು
ಒಂದು ಪ್ರಯಾರಿಟಿ ಬೇಸಿಸ್ ಮೇಲೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ ಭಗವಂತ. ದೇವಾಸುರರಿಂದೇ ಅವನನ್ನ ಗುಣ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನನ್ನು ತಿಳಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತಾದರೆ ಎಕ್ಕಚ್ಚಿ ಪಾಮರರಾದ ನಾವು ಅವನನ್ನು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾರ ಶ್ವಾಸೋಶ್ವಾಸದಿಂದ ಸಮುದ್ರದ ಅಲೆಗಳು ಅಲ್ಲೋಲ ಕಲ್ಲೋಲ ಆಗುತ್ತೋ ಅಂತಹ ಕೂರ್ಮರೂಪಿಯಾದ ಭಗವಂತ ನಮಗೆಲ್ಲ ಮಂಗಳವನ್ನು ಉಂಟು ಮಾಡಬೇಕು ಅಂತ ಭಾಗವತಕಾರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಇದನ್ನು ಕನ್ಕ್ಲೂಡ್ ಮಾಡ್ತಾ ಇರುವಂತಹ ಈ ಭಾಗವತ 12ನೇ ಸ್ಕಂದದಲ್ಲಿ ಪುರಾಣಗಳ ವಿವರಗಳನ್ನು ತಿಳಿಸ್ತಾ ಯಾವ್ಯಾವ ಪುರಾಣದಲ್ಲಿ ಎಷ್ಟು ಸಾವಿರ ಶ್ಲೋಕಗಳಿದೆ ಅಂತ ಒಂದು ಮ್ಯಾಪ್ ಸ್ಕೆಲಿಟನ್ ಒಂದು ವಿಚಾರೆಯನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಬ್ರಹ್ಮಪುರಾಣ 10,000 ಶ್ಲೋಕಗಳಿದೆಯಂತೆ. ಪದ್ಮಪುರಾಣ 55,000 ಶ್ಲೋಕಗಳು ಉಂಟಂತೆ. ವಿಷ್ಣು ಪುರಾಣ 23, ಶಿವಪುರಾಣ 24, ಶ್ರೀಮದ್ ಭಾಗವತ 18, ನಾರದ ಪುರಾಣ 25, ಮಾರ್ಕಂಡೇಯ ಪುರಾಣ 6,000, ಆಗ್ನೇಯ ಪುರಾಣ 15,400, ಭವಿಷ್ಯತ್ ಪುರಾಣ 14,500, ಬ್ರಹ್ಮವೈವರ್ತ ಪುರಾಣ 18, ಲಿಂಗ ಪುರಾಣ 11, ವಾರಾಹ ಪುರಾಣ 24, ಸ್ಕಂದ ಪುರಾಣ 81,100, ವಾಮನ ಪುರಾಣ 10,000, ಕೂರ್ಮ ಪುರಾಣ 17, ಮತ್ಸ್ಯ ಪುರಾಣ 14, ಗರುಡ ಪುರಾಣ 19, ಬ್ರಹ್ಮಾಂಡ ಪುರಾಣ 12,000. ಒಟ್ಟು 18 ಪುರಾಣಗಳ ಸಂಖ್ಯೆ ಒಟ್ಟು 4 ಲಕ್ಷ. ಈ 4 ಲಕ್ಷದ ಪುರಾಣ ಸಾವಿರ, ಈ 4 ಲಕ್ಷಗಳುಳ್ಳಂತಹ ಇಷ್ಟು ಇನ್ನೂ ಕೂಡ ತಿಳಿಯುವ ಸಾಮರ್ಥ್ಯ ಭಗವಂತ ಎಲ್ಲರಿಗೂ ಕೊಡಲಿ ವಾದರಾಜರು ಅಂತ ನಾವು ಪ್ರಾರ್ಥನೆ ಮಾಡ್ತಾ, ಭಾಗವತವನ್ನು ಶ್ರೀಹರಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದರು. ಇದನ್ನು ನಾವು ಅನೇಕ ಬಾರಿ ತಿಳಿಸಿಕೊಟ್ಟಿದ್ದೀವಿ. ಈ ಪುರಾಣದಲ್ಲಿ ಉಪನಿಷತ್ತಿನ ವಿಚಾರ, ಉಪನಿಷತ್ನಲ್ಲಿರುವ ರಹಸ್ಯದ ವಿಚಾರ, ಸಮಾಭ್ಯಾಧಿಕ ಶೂನ್ಯ, ಜೀವರಿಗೆ ಪ್ರಧಾನ ಹೇಗೆ, ಪರಬ್ರಹ್ಮನನ್ನು ಮುಖ್ಯವಾಗಿ ಹೇಗೆ ವರ್ಣಿಸಿದ್ದಾರೆ, ಬೇರೆ ಬ್ರಹ್ಮಾದಿ ದೇವತೆಗಳು ಯಾರೂ ಕೂಡ ಇಲ್ಲಿ ಪ್ರವೇಶನೇ ಇಲ್ಲ. ಸರ್ವತಂತ್ರ ಸ್ವತಂತ್ರನಾದ ಭಗವಂತನೇ ತಾನೇ ಗ್ರಂಥ ರಚನೆ ಮಾಡಿದ, ತಾನೇ ಅದನ್ನು ನಮಗೆ ಕೊಟ್ಟಿದ್ದಾನೆ, ತಾನೇ ಅನೇಕರಿಗೆ ಉಪದೇಶ ಮಾಡಿದ್ದಾನೆ, ತಾನೇ ಉಪದೇಶ ಪಡೆದು ಅವರವರ ಯೋಗ್ಯತಾನುಸಾರವಾಗಿ ಮುಂದುವರಿಸ್ಕೊಂಡು ಹೋಗಿ ಅಂತ ಒಂದು ಗುರು ಪರಂಪರೆಯನ್ನು ಸೃಷ್ಟಿ ಹಾಕಿದವನು ಭಗವಂತ. ಭಾಗವತ ತಿಳಿಸಿಕೊಡ್ತದೆ, ಮೋಕ್ಷವೇ ಇದಕ್ಕೆ ಫಲ ಅಂತ ಹೇಳ್ತಾ ಇದ್ದೆ. ನನ್ನ ದೃಷ್ಟಿಯಿಂದ ನೋಡಿದಾಗ ಎಲ್ಲದಕ್ಕೂ ಫಲ ಇದ್ದೇ ಇರ್ತದೆ. ನೀವು ಮಾಡಿದ್ರೂ ಇರುತ್ತೆ, ಮಾಡದೇ ಇದ್ರೂ ಇದ್ದೇ ಇರುತ್ತೆ, ಅದು ಪುಸ್ತಕದಲ್ಲಿ ಇರ್ತದೆ ಅಷ್ಟೆ. ಆದರೆ ವಾಟ್ ಈಸ್ ಮೈ ಇಂಟೆನ್ಷನ್ ಈಸ್, ಯಾವ ಫಲಾಪೇಕ್ಷೆ ಇಲ್ಲದೆ ಅದನ್ನು ನಿರಂತರ, ಅದು ಒಂದು ಕರ್ತವ್ಯ. ಫ್ಯಾಕ್ಟ್ರಿಗೆ ಹೋದ್ಮೇಲೆ ಪಂಚ್ ಮಾಡಬೇಕು, ಆಫೀಸ್ ವರ್ಕಿಂಗ್ ಅವರ್ಸ್ ಮುಗಿದ ಮೇಲೆ ಮತ್ತೆ ಪಂಚ್ ಮಾಡಿ ಬರಬೇಕು. ಆ ಪಂಚಲ್ಲಿ ಏನಾದ್ರು ವ್ಯತ್ಯಾಸ ಇತ್ತು ಅಥವಾ ಮರ್ತುಬಿಟ್ಟೆ ಅಂತಂದರೆ ಅವತ್ತು ನೀನು ಫ್ಯಾಕ್ಟ್ರಿಗೆ ಹಾಜರಾಗಿಲ್ಲ ಅಂತ ಅರ್ಥ ಮಾಡಿಕೊಂಡು ನಮಗೆ ಸ್ಯಾಲ್ರಿ ಕಟ್ ಮಾಡ್ತಾರೆ. ಇದು ವ್ಯಾವಹಾರಿಕ. ಇದು ಎಷ್ಟು ನಿಜವೋ ನಮ್ಮ ಜೀವನದಲ್ಲಿ, ಅದೇ ರೀತಿ ಇಲ್ಲೂ ಕೂಡ ಭಾಗವತವನ್ನು ಕೇಳಲಿಕ್ಕೆ ಹೊರಟ ನಾವು, ಭಾಗವತವನ್ನು ಶ್ರವಣ ಮಾಡಲಿಕ್ಕೆ ಹೊರಟ ನಾವು, ಯಾವ ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಅದರ ಗಮನ ನಾವು ಸೆಳೀತು ಅಂತಾದರೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಅದು ಅವನಿಗೆ ಬಿಟ್ಟಿದ್ದು. ಇಟ್ ಇಸ್ ನಾಟ್ ನಮ್ಮ ಜ್ಯೂರಿಸ್ಟಿಕ್ಷನ್ಗೆ ಸೇರಿದ ವ್ಯವಸ್ಥೆ ಅಲ್ಲ, ಅದು ಅವನ ಜ್ಯೂರಿಸ್ಟಿಕ್ಷನ್ಗೆ ಸೇರಿದಂಥ ಕತೆ. ನೀವು ಫ್ಯಾಕ್ಟ್ರಿಗೆ ರೆಗ್ಯುಲರಾಗಿ 30 days ಹೋಗಿ ನೀವು ಅಟೆಂಡರ್ಸ್ ಹಾಕಿತು ಅಂತಾದರೆ, ನಾನು ಇವತ್ತು ಬಂದೆ, ನಾಳೆ ಬಂದೆ, ಆಚೆ 30 ದಿವಸನೂ ಬಂದಿದ್ದೆ, ನಾವೇನು ಕಂಪ್ನಿಗೆ ಹೇಳಬೇಕಾದ್ದಿಲ್ಲ. 30 ದಿವಸ ಆಗೋಯ್ತು ಅಂದರೆ 30ನೇ ದಿವಸದ ಲಾಸ್ಟ್ ಪಂಚ್ ಆಯಿತು ಅಂತಾದರೆ 1ನೇ ತಾರೀಕು ಆಗಲೇ ಸ್ಯಾಲ್ರಿ ಕೊಟ್ಟೇ ಬಿಡ್ತಾನೆ ಅವನು. 30 days ವರ್ಕಿಂಗ್ ಡೇಸು, 30 days ವರ್ಕ್ ಮಾಡಿದ್ದಿ, ತಗೋ ನಿನ್ನ ಸ್ಯಾಲ್ರಿ ತಗೋ ಅಂತ ಅವನೇ ಕೊಟ್ಬಿಡ್ತಾನೆ. ಆದರೆ
ಅದರಲ್ಲಿ ನಾವು ಏನಾದರೂ 4 ದಿವಸ ಹೋಗಲಿಲ್ಲ ಅಂತಾದರೆ 4 ದಿವಸದ ಕಡಿತ ಮಾಡಿರ್ತಾನೆ. ಇದು ವ್ಯಾವಹಾರಿಕವಾಗಿ ಹೇಗೆ ಸತ್ಯವೋ ಅದೇ ರೀತಿ ಇಲ್ಲೂ ಕೂಡ ನೀವು ಎಷ್ಟು ಭಕ್ತಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಿಕೊಂಡು ಭಾಗವತವನ್ನು ಓದ್ತೀರೋ ಅಷ್ಟೇ ಫಲ ಇದೆ. ಅದಕ್ಕಿಂತ ಹೆಚ್ಚು ಫಲ ನಾವು ಗಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಂತಿದೆ ಅಂತ ಆದ್ಮೇಲೆ ಫಲಾಪೇಕ್ಷೆಯಿಂದ ಯಾಕೆ ಓದಬೇಕು? ಇದು ನಾವು ನಿಮ್ಮೆಲ್ಲರಿಗೂ ತಿಳಿಸಬೇಕಾಗಿರುವಂಥ, ನಿಜವಾಗ್ಲೂ ತಿಳಿದುಕೊಳ್ಳೇಬೇಕಾಗಿರುವಂಥ ವಿಚಾರ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ಇದರಿಂದ ನಾನೇನು ಹೊರತಲ್ಲ. ಮತ್ತೆ ಭಾಗವತ ಇನ್ನೊಂದು ವಿಚಾರವನ್ನು ಹೇಳ್ತದೆ. ಭಾದ್ರಪದ ಶುದ್ಧ ಹುಣ್ಣಿಮೆ ದಿವಸ ಯಾರು ಶ್ರೀಮದ್ ಭಾಗವತಾದಿ ಗ್ರಂಥಗಳನ್ನು ದಾನ ಮಾಡ್ತಾರೋ ಸತ್ಪಾತ್ರರಿಗೆ ಅವರು ವೈಕುಂಠವನ್ನು ಹೊಂದುತ್ತಾರೆ ಎಂದು ಕೂಡ ಹೇಳ್ತಾ ಇದ್ದಾರೆ. ಭಾಗವತ ಪುರಾಣ ಸಕಲ ಪುರಾಣಗಳ ಸಕಲ ಶಾಸ್ತ್ರಗಳ ಗ್ರಂಥ. ಇದು ವೇದಾಂತ ಸಾರ ಪೂರ್ತಿ ಭಾಗವತದಲ್ಲಿದೆ. ಭಾಗವತ ಈಸ್ ಈಕ್ವಲ್ ಟು ವೇದಾಂತ ಸಾರ, ವೇದಾಂತ ಸಾರ ಈಸ್ ಈಕ್ವಲ್ ಟು ತತ್ವಸಾರ. ಇದರಿಂದ ತೃಪ್ತನಾದವನಿಗೆ ಭಗವಂತ ಜಗತ್ತಿನಲ್ಲಿ ಏನು ಬೇಕಾಗಲ್ಲ ಅಂತ ಅನ್ಸುತ್ತೆ. ಇನ್ಯಾವುದರಲ್ಲೂ ಕೂಡ ಅವನಿಗೆ ಅನುರಾಗ ಉಂಟಾಗಲ್ಲ. ನದಿಗಳಲ್ಲೆಲ್ಲ ಗಂಗಾ ನದಿ ಹೇಗೆ ಶ್ರೇಷ್ಠವೋ, ದೇವತೆಗಳಲ್ಲಿ ಅಚ್ಯುತನು ಹೇಗೆ ಶ್ರೇಷ್ಠನೋ, ಶ್ರೀಹರಿ ಹೇಗೆ ಸರ್ವೋತ್ತಮನೋ ಶ್ರೇಷ್ಠನೋ, ವೈಷ್ಣವಾಗ್ರೇಸರಲ್ಲಿ ಶ್ರೀ ಶಿವನು ಹೇಗೆ ಶ್ರೇಷ್ಠನೋ, ಕ್ಷೇತ್ರಗಳಲ್ಲಿ ಅತಿ ಮುಖ್ಯವಾದಂಥ ಕ್ಷೇತ್ರ ಕಾಶಿ ಕ್ಷೇತ್ರ ಹೇಗೋ ಹಾಗೆ ಸಕಲ ಕ್ರಿಯೆಗಳಿಗೆ ಆಧಾರಭೂತನಾಗಿರ್ತಕ್ಕಂಥ ಸರ್ವೋತ್ತಮನಾದ ಭಗವಂತ ಎಲ್ಲಿ ಪ್ರತಿಪಾದ್ಯನಾಗಿದ್ದಾನೆಂದರೆ ಶ್ರೀಮದ್ ಭಾಗವತ. ಇಡೀ ಸಮಗ್ರ ಶ್ರೀಮದ್ ಭಾಗವತ ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಅದರಲ್ಲೂ ವಿಶೇಷ ಭಾಗವತ ಪರಮಹಂಸರು ಇದನ್ನ ಯೋಗ್ಯರು ಅಂತ ಹೇಳ್ತಾ ಇದ್ದಾರೆ. ಪರಮಹಂಸರಿಂದ ಇದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಸನ್ಯಾಸಿಗಳು ಅಂತ ಅರ್ಥ. ಬಟ್ ವಿಷ್ಣು ಭಕ್ತರಿಗೆ ಇದು ಪ್ರಿಯವಾಗುತ್ತಷ್ಟೇ ಹೊರತು ಬೇರೆಯವರಿಗೆ ಇದು ಅಪ್ರಿಯವಾಗುತ್ತೆ. ಜ್ಞಾನ ಸಾಧನೆ ಬೇಕು ಅನ್ನೋವರಿಗೆ ಇದು ಇಷ್ಟ ಆಗುತ್ತೆ. ಭಗವಂತನಿಗೆ ಪ್ರೀತಿಕರವಾದದ್ದು ಕರ್ಮಬೋಧಕ. ಕರ್ಮದಲ್ಲೇ ನಾವು ಆಸಕ್ತರಾಗಿ ಜ್ಞಾನಬೋಧಕಕ್ಕೆ ನಾವು ಇಚ್ಛೆ ಪಡಲಿಲ್ಲ ಅಂತಾದರೆ ಭಾಗವತ ಇದ್ದು ಪ್ರಯೋಜನ ಇಲ್ಲದೆ ಇದ್ದಾಗ ಆಗ್ಬಿಡುತ್ತೆ. ಆದ್ದರಿಂದ ನಮ್ಮ ಯೋಗ್ಯತಾನುಸಾರವಾಗಿ ಭಕ್ತಿಯಿಂದ ಅದನ್ನು ಕೇಳಬೇಕು ಅನ್ನೋ ಸಂದೇಶ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಯುಕ್ತಿಪೂರ್ವಕವಾಗಿ ಚಿಂತಿಸ್ತಕ್ಕವರು ಸಂಸಾರದಿಂದ ಮುಕ್ತರಾಗ್ತಾರೆ. ಯುಕ್ತಿಪೂರ್ವಕ ಅಂತಂದ್ರೆ ಏನು? ಯಾಕೆ ಹೀಗಾಯಿತು, ಹೀಗ್ಯಾಕೆ ಆಗಬಾರ್ದಾಗಿತ್ತು, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ನಾವು ಪ್ರತಿಯೊಂದು ಸಂದರ್ಭಗಳಲ್ಲಿ ಯೋಚನೆ ಮಾಡಿ 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 ಅದರ ಸಾರಾಸಾರ ವಿಚಾರವನ್ನು ಯಥಾರ್ಥ ಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ಕೊಂತು ಅಂತಾದರೆ ನೈಜ ಸುಖವನ್ನು ಪಡೀತಾನೆ. ನೈಜ ಸುಖ ಇಸ್ ನಥಿಂಗ್ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂತಾರೆ ವ್ಯಾಸರಾಜರು. ಅದನ್ನೇ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದು ಬೇರೆ ಯಾವುದೂ ಅಲ್ಲ. ಮುಕ್ತಿರ್ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ವ್ಯಾಸರಾಜರ ದ್ವಾರ ಭಾರತೀ ರಮಣ ಮುಖ್ಯ ಪ್ರಾಣಾಂತರದ ಗೋಪಾಲ ಕೃಷ್ಣನಿಗೆ ಅರ್ಪಿತ ಮಾಡ್ತು ಅಂತಾದರೆ ಅವನ ಫಲ ಖಚಿತವಾದದ್ದು. ಇಂತಹ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತನನ್ನು ನಾವು ಸದಾ ಕಾಲದಲ್ಲಿ ಸ್ಮರಣೆ ಮಾಡ್ತಿರಬೇಕು ಅಂತ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಕೊನೆಯದಾಗಿ ಹೇಳುತ್ತೆ, ಭಗವಂತ ನಿರ್ದೋಷ, ಭಗವಂತ ಸರ್ವತಂತ್ರ ಸ್ವತಂತ್ರ, ಭಗವಂತ ಸರ್ವೋತ್ತಮ. ಇಂತಹ ಭಗವಂತನನ್ನು ನಾವು ಸದಾ ಕಾಲದಲ್ಲಿ ನಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ಚಿಂತನೆ ಮಾಡಿ 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 ಅವನಿಗೆ ಮುಹುರ್ ಅಂತಾರೆ ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ. ಮುಹುರ್ ಅಂದರೆ ಆಫನ್ ಅಂಡ್ ಆಫನ್ ಅಂತ. ಅಂತಹ ವಾಸುದೇವನಾದ ಬಿಂಬರೂಪಿ ಪರಮಾತ್ಮನಾದ ವಾಸುದೇವನಿಗೆ ನಾವು ಅವನ ಸ್ಮರಣೀಯಾಗಿದೆ,
ಅವನ ನಿರಂತರ ಸ್ಮರಣೆ ಮಾಡಬೇಕು ಅಂತ ಭಾಗವತದ ಸಂದೇಶ. ಜನ್ಮ ಜನ್ಮಗಳಲ್ಲಿಯೂ ಈ ಒಂದು ಸ್ಮರಣೆ, ಅವನ ಪಾದದಲ್ಲಿ ಭಕ್ತಿ ಉಂಟಾಗುವಂತೆ ಭಾಗವತ ಪ್ರೇರಣೆ ಮಾಡ್ತದೆ. ಅದಕ್ಕೋಸ್ಕರವಾಗಿ ಒಂದ್ಸಾರಿ ಹೇಳಿದ್ವಿ, ಕೇಳಿದ್ವಪ್ಪ ಭಾಗವತ ತುಂಬ ಚೆನ್ನಾಗಿ ಹೇಳಿತು, ಯಾರು ಹೇಳಿದ್ರು, ಏನು ಎತ್ತ ಎಷ್ಟು ಅರ್ಥ ಆಯಿತು ಗೊತ್ತಿಲ್ಲ, ಅದನ್ನೇ ನೀವು ರಿಪೀಟ್ ಮಾಡಿ ನೋಡೋಣ, ಆಗತ್ತಾ ಆಗೋದಿಲ್ಲ, ಮತ್ತೆ ಇನ್ನೇನು ಪ್ರಯೋಜನ ಏನು, ಕೇಳಿ. ಪ್ರತಿಯೊಬ್ಬರೂ ಯಾರ್ಯಾರು ಕೇಳಿದ್ದೀರಿ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಭಾಗವತ ಉಪನ್ಯಾಸ ಮಾಡುವ ಸಾಮರ್ಥ್ಯ ನಿಮ್ಮೆಲ್ಲರಿಗೂ ಬರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ನೀವು ಸ್ವಲ್ಪ ಕೃಷಿ ಮಾಡಲೇಬೇಕು. ಹೊಟ್ಟೆ ಹಸಿ ಅಂತಂದರೆ ಎಲ್ಲ ಪದಾರ್ಥಗಳು ಇದೆ, ಹೊಟ್ಟೆ ಹಸಿ ಅಂದ್ಕೊಂಡು ಬಿದ್ದು ಹೊರಳಾಡಿದ್ರೆ ಪ್ರಯೋಜನ ಇಲ್ಲ. ನಾವು ಬೇಗ ಏಳಬೇಕು, ಎದ್ದು ಒಲೆ ಹತ್ತಿರ ಹೋಗಿ ನಮಗೇನು ಬೇಕು ಅದನ್ನಾದರೂ ಮಾಡ್ಕೊಂಡು ತಿಂದರೆ ಹಸುವು ಹಿಂಗತ್ತೆ. ಹೇಗೋ ಹಾಗೆ ನಾವು ಮೋಕ್ಷ ಬೇಕು, ಸ್ವರ್ಗ ಬೇಕು, ಇಟ್ ಇಸ್ ನಾಟ್ ಹೈಲಿ ಇಂಪಾಸಿಬಲ್ ಟು ಅಕ್ವೈರ್, ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ಪ್ರೊವೈಡೆಡ್ ನಾವೇನಾದರೂ ಕೃಷಿ ಮಾಡಲೇಬೇಕು. ಹೀಗೆ ಭಕ್ತಿ ಪುರಸ್ಸರವಾಗಿ ಅವನ ಸ್ಮರಣೆ ನಿರಂತರವಾಗಿ ನಮ್ಮ ನಿಲ್ಲಲಿಕ್ಕೆ ನಾವು ಕಾಯ ವಾಚ ಮನಸ ಶ್ರಮ ಪಡ್ತು ಅಂದರೆ ಖಂಡಿತ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ ಅಂತ ಭಾಗವತ ಮಂಗಳ ಶ್ಲೋಕವನ್ನು ಹೇಳ್ತಾ ಇದೆ. ಅದರ ಅರ್ಥ ಏನು ಅಂದರೆ, ಯಾವ ನಾಮ ಸಂಕೀರ್ತನೆಯಿಂದ ಸಕಲ ಪಾಪಗಳು ನಾಶ ಆಗ್ತದೋ, ಯಾರಿಗೆ ನಮಸ್ಕಾರ ಮಾಡಿದೆ ನಮ್ಮ ದುಃಖ ಪರಿಹಾರ ಆಗ್ತದೋ ಅಂತಹ ಪರಮಾತ್ಮನಿಗೆ, ಅಂತಹ ಭಗವಂತನಿಗೆ, ಅಂತಹ ಚ್ಯುತಿ ಇಲ್ಲದವನಾದ ಅಚ್ಯುತನಿಗೆ, ಅಂತಹ ಸರ್ವೋತ್ತಮನಾದ ಭಗವಂತನಿಗೆ, ಅಂತಹ ಗುಣಪೂರ್ಣನಾದ ಭಗವಂತನನ್ನ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಗೆ ಶ್ರವಣಾಧಿಕಾರಿಯಾಗುವಂತೆ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ಬೇಕಂತ. ಸತ್ಯಂ ಪರಂ ಧೀಮಹಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಗ್ರಂಥಕ್ಕೆ ತಾತ್ಪರ್ಯವನ್ನು ಹೇಳಿದ ಭಗವಾನ್ ಆಚಾರ್ಯರು ತಾವು ವಿಘ್ನರಹಿತರಾದರೂ ಕೂಡ ಶಿಷ್ಯರ ಶಿಕ್ಷೆಗಾಗಿ ಗ್ರಂಥದ ಕೊನೆಯಲ್ಲಿ ಮಂಗಳವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿತ್ಯ ದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದ, ಎಲ್ಲರೂ ಬೇಕಾದರೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಿತ್ಯ ದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದ ನಾರಾಯಣಾಯ ಹರೆಯೇ ನಮಃ ಪ್ರೇಷ್ವತಮಾಯ ಮೇ. ನಿತ್ಯ ದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದ ನಾರಾಯಣಾಯ ಹರೆಯೇ ನಮಃ ಪ್ರೇಷ್ವತಮಾಯೇ ನಮಃ. ಅನಾದಿ ನಿತ್ಯನು, ನಿರ್ದೋಷನು, ನಿರ್ದೋಷ ಸ್ವರೂಪಿಯಾದ ಸರ್ವದಾ ಸರ್ವಗಣ ಪರಿಪೂರ್ಣನಾದ ಭಗವಂತ ಅವನೇ ನಾರಾಯಣನಾಗಿದ್ದಾನೆ. ಭಕ್ತರ ಪಾಪಗಳ ಪರಿಹಾರ ಮಾಡತಕ್ಕವನಾದ್ದರಿಂದ ಅವನನ್ನು ನಾವು ಹರಿ ಅಂತ ಕರೀತಾ ಇದ್ದೀವಿ. ಇಂತಹ ಹರಿ ಭಗವಂತ ನಮಗೆ ಯಾವಾಗಲೂ ಅತ್ಯಂತ ಪ್ರಿಯನಾಗಿದ್ದಾನೆ. ಅಂತಹ ಪ್ರಿಯನಾದ ಲಕ್ಷ್ಮೀಪತಿಯಾದ ಭಗವಂತ ಬದ್ರೀನಾರಾಯಣನಿಗೆ, ಪಶ್ಚಿಮ ರಂಗನಾಥನಿಗೆ, ತಿರುಪತಿ ಶ್ರೀನಿವಾಸನಿಗೆ, ಪಂಡರೀನಾಥನ ಪಾಂಡುರಂಗನಿಗೆ, ಗದಾಧರನಿಗೆ, ಬದರಿ ನಾರಾಯಣನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಅದೇ ಅನುಸಂಧಾನವನ್ನು ಮಾಡಿರಿ ಅಂಥೇಳಿ ನಿಮ್ಮ ಬಿಂಬರೂಪಿಯಾದ ಪರಮಾತ್ಮಗೆ ನಿಮ್ಮ ಗುರುಗಳ ದ್ವಾರ ಅದನ್ನು ಸಮಾಪ್ತಿ ಮಾಡಿ ಅಲ್ಲಿಗೆ ಭಾಗವತ ಸಂಪೂರ್ಣ ಆಗತ್ತೆ ಅಂತ ಹೇಳ್ತಾ, ಇಂತಹ ಭಾಗವತವನ್ನು ಕೊಟ್ಟವರು ನಮಗೆ ಜಯಧ್ವಜ ತೀರ್ಥರು. ಜಯಧ್ವಜ ತೀರ್ಥರು ಮಹಾಜ್ಞಾನಿಗಳು. ಆದರೆ ಪ್ರಾರಂಭದಲ್ಲೇ ನಾನು ಹೇಳಿದ್ದೆ, ಏನೋ ಒಂದು ಸಣ್ಣ ಅಪರಾಧದಿಂದ ಅವರು ಈ ಭಾಗವತವನ್ನು ಕೈ ಹಾಕಿದ್ರು. ಆ ಕೈ ಹಾಕಿದ್ರಿಂದ
ಇವತ್ತು ನಾವು ನಮ್ಮ ಕೈನಲ್ಲಿದೆ ಭಾಗವತ. ಇಲ್ಲಿ ಹೋದ್ರೆ ಈ ಭಾಗವತ ಎಂದೋ ಬಿಟ್ಟು ಹೊಟ್ಟೋಗ್ತಾ ಇತ್ತು, ನಮ್ಮ ಕೈ ಬಿಟ್ಟು ಹೊಟ್ಟೋಗ್ತಾ ಇತ್ತು. ಅಂಜನಾ ಸೋನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ಅಂತ ಅವರ ಕಾಸರಗೋಡು ಹತ್ರ ಕಣ್ವತೀರ್ಥ, ಆ ಕಣ್ವತೀರ್ಥದ ಹತ್ರ ಇವರ ವಿಜಯಧ್ವಜರ ಬೃಂದಾವನ ಇದೆ. ನಮಗೂ ಕೂಡ 2005 ಏನೋ ಹೋಗಿ ಬಂದಂಥ ಒಂದು ಅವಕಾಶ ನಮಗೆ ಸಿಕ್ತು. ಬೃಂದಾವನ ತುಂಬ ಚೆನ್ನಾಗಿದೆ. ಒಮ್ಮೆ ಯಾರೂ ಕೂಡ ಎಡಬಲ ಸೇವಕರು ಇಲ್ಲ ಅಂತ ಹೇಳಿ ತಾವೇ ಒಂದು ಅನ್ನವನ್ನು ಮಾಡಿ ರಾಮದೇವರಿಗೆ ಸಮರ್ಪಣೆ ಮಾಡಿ ತಾವು ಊಟ ಮಾಡಿದ್ರು. ಯತಿಗಳು ಬೆಂಕಿಯನ್ನು ಮುಟ್ಟಬಾರದು ಅನ್ನೋದು ಒಂದು ನಿಯಮ ಇದೆ. ಮುಟ್ಟಿದ್ರೂ ಕೂಡ ಅಡುಗೆ ಮಾಡ್ಕೊಂಡು ಊಟ ಮಾಡಬಾರದು ಅನ್ನೋದು ಇದೆ. ಆದರೆ ಇವತ್ತು ಅನೇಕರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇರಲಿ, ಅದು ಸೆಕೆಂಡರಿ, ಅದಕ್ಕೆ ಉತ್ತರ ಇಲ್ಲ ನಮ್ಮ ಹತ್ರ. ಭಾಗವತ ಹಾಗೆ ಹೇಳ್ತಾ ಇದೆ ಅಷ್ಟೇ. ಅದರಲ್ಲಿ ಇವರು ಒಬ್ಬರು. ಸಂಚಾರತ್ತೇನು ವಿಭದೇಂದ್ರತು ಮತ್ತು ರಘುನಾಥ ತೀರ್ಥರು ಆ ಗ್ರಾಮಕ್ಕೆ ಬಂದಾಗ, ಕಣ್ವ ನದಿ ತೀರಕ್ಕೆ ಬಂದಾಗ ಇವರಿಗೆ ವಿಚಾರ ಗೊತ್ತಾಯಿತು ವಿಜಯಧ್ವಜರಿಗೆ. ಅವರು ಬರಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಅವರು, ಏನು ಸನ್ಯಾಸಿಗಳಾಗಿ ನೀವು ಹೀಗೆ ಮಾಡಿದ್ದೀರಲ್ಲ, ಇದು ತಪ್ಪು ಅಂತ ಹೇಳೋದು ಸರಿ ಅಂತ ಹೇಳೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಆದರೆ ವಿಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದ್ರಂತೆ, ಶ್ರೀಪಾದರಾಜರ ವಿದ್ಯಾಗುರುಗಳು ವಿಭದೇಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀಮದ್ ಭಾಗವತಕ್ಕೆ ಅರ್ಥ ಬರೀರಿ ಎಂದ್ರಂತೆ, ವ್ಯಾಖ್ಯಾನ ಬರೀರಿ ಎಂದ್ರಂತೆ. ಈಗ ನೋಡಿ, ದಿನಕ್ಕೆ ಅರ್ಧ ಗಂಟೆ ಅಷ್ಟೇ, ಅರ್ಧ ಗಂಟೆ ದಿನಕ್ಕೆ ಹೇಳಿ ಅಲ್ಲಲ್ಲಿ ಸ್ಕಿಪ್ ಆಫ್ ಮಾಡಿ ಮುಗಿಸೋ ಹೊತ್ತಿಗೆ 4.5 ತಿಂಗಳಾಯಿತು. ಸಮಗ್ರವಾಗಿ ನಾವೇನು ಯಾವುದು ಸಂಸ್ಕೃತ ಮೂಲ ಶ್ಲೋಕವನ್ನು ಯಾವುದು ಓದೇ ಇಲ್ಲ. ಕಥೆಯ ಓಗದಲ್ಲಿ ಓಡಿಸ್ಕೊಂಡು ಹೋಗಿರೋದಷ್ಟೇ. ಈ ಕಥೆಯಲ್ಲಿ ಹೋಗೋದಂತೆ ಓಡಿರುವಂಥ ಈ ಕಥೆಯನ್ನು ಕೇಳಲಿಕ್ಕೆ ಅರ್ಧ ಗಂಟೆ, ದಿನಕ್ಕೆ ಅರ್ಧ ಗಂಟೆ ಅಷ್ಟೇ, ಇನ್ನು 7 ತಾಸಲ್ಲ ಅಥವಾ 24 ತಾಸಲ್ಲ. ಇದಕ್ಕೆ 4.5 ತಿಂಗಳು ಹಿಡಿದಿದೆ. ಅಂಥದ್ರಲ್ಲಿ ಇನ್ನು 18,000 ಶ್ಲೋಕಗಳಿಗೆ ಅನುವಾದ ಮಾಡೋದು ಎಷ್ಟು ದಿವಸಗಳು ಬೇಕಾಗ್ಬೋದು. ಪಾಪ ಮಾಡಿದ್ರು. ಏನು ದೊಡ್ಡ ವಿಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಜ್ಞಾನಿಗಳು ಅಂತ ಹೇಳಿ. ಷೋಡಶಭಾವ ನರಸಿಂಹದೇವರು ತೇಲಿ ಬಂದದ್ದು ಅವರಿಗೆ, ಅವರ ಪೂಜೆಗೆ ಒಲಿದು ಬಂದ ಮೂರ್ತಿ ಅದು. ಇವತ್ತಿಗೂ ನರಸಿಂಹ ಜಯಂತಿ ದಿವಸ ಮಾತ್ರ ರಾಯರ ಮಠದಲ್ಲಿ ಅದನ್ನು ತೆಗಿತಾರೆ. ಮೊದಲನೇ ಸಾರಿ ಬರೆದ್ರು, ಸಮುದ್ರ ರಾಜ ತಗೊಂಡೊಟ್ಟೋದ. 2ನೇ ಸಾರಿ ಬರೆದ್ರು, ಯಾಕೋ ಭಗವಂತನ ಇಚ್ಛೆ ಬರಲಿಲ್ಲ ಅಂತ ಮತ್ತೆ ಶುರು ಮಾಡಿದ್ರು. ಒಂದು ಕೋತಿ ಬಂದು ಎತ್ಕೊಂಡೊಟ್ಟೋಯ್ತು. 3ನೇ ಸಾರಿ ಬರೆದ್ರು. ಅಂದ್ರೆ 3 ಸಾರಿ ಅವರು ವ್ಯಾಖ್ಯಾನ ಬರೆದಿರ್ಬೇಕು ಅಂತ ಆದ್ರೆ ಅವರು ಪೂರ್ತಿ ತಮ್ಮ ಜೀವನ ಪೂರ್ತಿ ಭಾಗವತಕ್ಕೆ ಸಮರ್ಪಣೆ ಮಾಡ್ಕೊಂಡು ಬಿಟ್ರು. ಅದಕ್ಕೆ ಅವ್ರ ಚರ್ಮಶ್ಲೋಕ ಹೇಳ್ತಾ ಇದೆ, ಅಂಜನಾ ಸೋನು ಸಾನ್ನಿಧ್ಯಾತ್ ವಿಜಯನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ಅಂತ ಹೇಳ್ತಾ ಇದೆ. ಇಂತಹ ವಿಜಯಧ್ವಜರು ಕೊಟ್ಟಂತಹ 3ನೇ ಬಾರಿ ಬರೆದಿದ್ದು ಅದು ಉಳ್ಕೊಂಡಿದೆ. ಪೇಜಾವರ ಮಠದ ಪರಂಪರೆಯಲ್ಲಿ ಪೇಜಾವರದಿಂದ 12ನೇವರು, 13ನೇವರು ಹಿಂದಿನವರು, ಆಚಾರ್ಯರಿಂದ 6ನೇವರು 7ನೇವರು ಆಗ್ತಾರೆ ಅಂತ ಕಾಣ್ತದೆ. ಇರಲಿ, ಏನೇ ಇರಲಿ, ಇಂತಹ ವಿಜಯಧ್ವಜರು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ನಾವು ಕಾಣ್ತಕ್ಕಂಥದ್ದು ಇದು ಆಚಾರ್ಯರು ಬರೆದ ನಂತರದಲ್ಲಿ ವಿಜಯಧ್ವಜರು ಬರೆದರು. ವಿಜಯಧ್ವಜರ ಬರೆದ ನಂತರದಲ್ಲಿ ಇನ್ನೂ ಅನೇಕರು ಬರೆದಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ ಮಾದ್ನೂರು ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾನ ಅಂತ 360 ಶ್ಲೋಕಗಳನ್ನು 18,000 ಶ್ಲೋಕಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಭಾಗವತ ಸಾರೋದ್ಧಾರ ಅಂತ ನಮಗೆ ಬರೆದು ಕೊಟ್ಟಿದ್ದಾರೆ. ಹೀಗೆ ಭಾಗವತ ಕನ್ಸೈಸ್ ಆಗ್ತಾ ಬಂತು. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ. ಆಯಾ ಕಾಲದ ಜನರಿಗೆ ಉಪಯುಕ್ತವಾಗಿ ಸ್ವಲ್ಪನಾದರೂ ಒಂದು ಅವೇರ್ನೆಸ್, ಭಾಗವತದೊಂದು ಅವೇರ್ನೆಸ್ ಬರಲಿಕ್ಕೋಸ್ಕರವಾಗಿ ಆಯಾ ಕಾಲಘಟ್ಟದಲ್ಲಿ ಬಂದಂಥ ಅನೇಕರು, ಹರಿದಾಸರಾಗಿರ್ಬೋದು, ಯತಿಗಳಾಗಿರ್ಬೋದು, ಬೇರೆ ಇನ್ಯಾರೇ ಆಗಿರ್ಬೋದು, ದ್ವಾಂಸರಾಗಿರ್ಬೋದು, ಅನೇಕ ಅರ್ಥಗಳನ್ನು ಅದಕ್ಕೆ ಬರೆದು ನಮಗೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ವಿಜಯಧ್ವಜರ ವ್ಯಾಖ್ಯಾನವು ವಿಶೇಷವಾದದ್ದು, ಮಾದ್ನೂರು ವಿಷ್ಣು ತೀರ್ಥರ ವ್ಯಾಖ್ಯಾನವೂ ಕೂಡ ವಿಶೇಷವಾದದ್ದು. ಇದನ್ನ ನಮ್ಮ ಜೀವನಾವಧಿ ಒಂದು ಸಂಕಲ್ಪ ಮಾಡೋಣ. ಇವತ್ತು ಏಕಾದಶಿ, ಇವತ್ತು ಹರಿ ದಿವಸ, ಇವತ್ತು ನಾವು ಶುದ್ಧ ಸಂಕಲ್ಪ ಮಾಡೋಣ. ನಮ್ಮ ಜೀವಾವಧಿ ಇರುವ ಕೊನೆಯ ದಿವಸದ ತನಕ ಶ್ರೀಮದ್ ಭಾಗವತವನ್ನ ಕೇಳದೆ, ಒಂದು ಸಾಲು ಓದ್ದೆ,
ನಾನು ಊಟ ಮಾಡೋಲ್ಲ ಅಂತ ಒಂದು ಸಂಕಲ್ಪ ಮಾಡಿ, ಬೇರೆ ಇನ್ನೇನು ಮಾಡಬೇಡಿ. ನಿಮ್ಮನೇಲಿರುವ ಗ್ರಂಥವನ್ನೇ ತೆಗೆದು ಓದಿ, ಒಂದು ಸಾಲು ಓದಿ ಮುಚ್ಚಿಡಿ ಸಾಕು, ಏನು ತೊಂದರೆ ಇಲ್ಲ. ಹೀಗಾಗಿ ನಮಗೂ ಭಾಗವತಕ್ಕೂ ಮೈತ್ರಿಯತೆ ಬೆಳೆಯುತ್ತೆ. ಮೈತ್ರಿಯತೆ ಯಾವಾಗ ಬೆಳೆಯುತ್ತೆ, ಭಗವಂತನ ಸ್ಮರಣೆ ಬರ್ತದೆ. ಭಗವಂತನ ಸ್ಮರಣೆ ಬರುವುದೇ ಸಾಮಾನ್ಯ ಮನುಷ್ಯರಿಗೆ ಭಗವಂತನ ಸ್ಮರಣೆಯನ್ನು ತಂದು ಕೊಡುವುದೇ ಭಾಗವತದ ಉದ್ದೇಶ. ಈ ಉದ್ದೇಶ ಸಫಲ ಆಗಬೇಕು ಅಂತ ಆದರೆ ನಮಗೆ ಮುಕ್ತಿ ಗಿಕ್ತಿ ಮೋಕ್ಷ ಅದೆಲ್ಲ ಸೆಕೆಂಡರಿ, ಅದೆಲ್ಲ ಹೈಯೆಸ್ಟ್ ಲೆವೆಲ್ ಥಿಂಕಿಂಗು. ಆ ಎತ್ತರಕ್ಕೆ ನಾವಿನ್ನೂ ಹೋಗಲ್ಲ. ಹೋಗದೇ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ನಿಮ್ಮ ಯೋಗ್ಯತೆಗಳು ಹೇಗಾಗಿದೆಯೋ ಹಾಗಾಗಿ ಅದರ ಫಲ ಅಂತೂ ಸಿಗೋದಂತ ಖಂಡಿತ. ಅದಕ್ಕೋಸ್ಕರವಾಗಿ ಯಥಾರ್ಥ ಜ್ಞಾನಕ್ಕೋಸ್ಕರವಾಗಿ, ಯಥಾರ್ಥ ಫಲವನ್ನು ಪಡೆಯಲಿಕ್ಕೋಸ್ಕರವಾಗಿ ಇವತ್ತು ಏಕಾದಶಿ ದಿವಸ ನಾವು ಸಂಕಲ್ಪ ಮಾಡುವ, ಶ್ರೀಮದ್ ಭಾಗವತದ ಒಂದು ಸಾಲನ್ನಾದರೂ ಓದಿ, ಜನ್ಮಾದ್ಯಸ್ಯ ಹಿತೋನ್ಮಾದೀತರ ಶಾಸ್ತ್ರೇದ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕ ಬಗೆ ಮುಖ್ಯಂತಿಯಂ ಸೂರ್ಯ ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ಯಸ್ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸುಧಾ ನಿರಸ್ತಕುಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋ ಗಲಿತಂ ಶ್ಕಮುಖಾದ್ಯಮೃತ ಸಂವಿತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಭಾವಕಾಹ ಅಂಥೇಳಿ ಸ್ಮರಣೆ ಮಾಡಿ, ಅಟ್ಲೀಸ್ಟ್ ಇದೆರಡು ಶ್ಲೋಕನಾದ್ರೂ ಗಟ್ಟು ಮಾಡಿ, ಅದನ್ನಾದರೂ ದಿನ ಎದ್ದ ತಕ್ಷಣ ಸ್ನಾನ ಮಾಡಿ ಅದೆರಡು ಶ್ಲೋಕವನ್ನು ಹೇಳಿದರೆ ಯೋಂತ ಪ್ರವೇಶಮೋ ವಾಚಮಾಂ ಪ್ರಸುಪ್ತಾಂ ಸಂಜೀವೇತ್ಯ ಕಲಶಕ್ತಿಧರ ಸ್ವಧಾಮ್ನ ಅನ್ಯಾಂ ಸ್ನಹಸ್ತ ಶ್ರವಣತ್ಗಾನ್ ಪ್ರಣಾನ್ನಮೋ ಭಗವತಿ ಪುರುಷಾಯಿತವ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಅಂತ ಸ್ಮರಣಪೂರ್ವಕವಾಗಿ ಸ್ಮರಣೆ ಮಾಡ್ತಾ ಆ ವಿಜಯಧ್ವಜರ ಅಂತರ್ಯಾಮಿ ಭಗವಂತನಿಗೆ ಈ ಎರಡು ವಾಕ್ಕುಸುಗಳನ್ನು ಸಮರ್ಪಣೆ ಮಾಡುವ. ಶ್ರೀಕೃಷ್ಣಾರ್ಪಣಮಸ್ತು. ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಜನ್ಮಾಂತರಿಗೂ ವೈಷ್ಣವ ದೀಕ್ಷೆ ಕೊಡಲಿ, ವೈಷ್ಣವ ದೀಕ್ಷೆ ಬರಲಿ. ಫಸ್ಟು ವೈಷ್ಣವರಾಗಿ ಹುಟ್ಟೋದ್ರಿಂದ ಪ್ರಯೋಜನ ಇಲ್ಲ, ವೈಷ್ಣವ ದೀಕ್ಷೆ ಬೆಳೆಸ್ಕೊಳ್ಳುವಂತಹ ಮನಸ್ಸು ಎಲ್ಲರಿಗೂ ಆ ವಿಜಯಧ್ವಜರು ಅನುಗ್ರಹ ಮಾಡಲಿ. ಭಾಗವತ ಪ್ರತಿಪಾದ್ಯ ಮಧ್ವಾಂತರ್ಗದ ವೇದವ್ಯಾಸ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಎರಡು ವಾಕ್ಕುಸುಮಗಳನ್ನು ನಮ್ಮ ಗುರುಗಳ, ನಮ್ಮ ತಂದೆ ತಾಯಿಯವರ ಅಂತರ್ಯಾಮಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.